ಇನ್ನೊಂದು ವಿಚಾರ, ಪ್ರಮುಖ ವಿಚಾರ, ಇದರ ಜೊತೆಯಲ್ಲಿ ಇನ್ನೊಂದು ಬಹಳ ಗಂಭೀರವಾದ ವಿಚಾರ. ದೇಶದ ಪ್ರಧಾನಮಂತ್ರಿಯವರು ಇವತ್ತು ಡೀಸೆಲ್ ಪೆಟ್ರೋಲು ಮಿತವ್ಯಯವಾಗಿ ಬಳಸಬೇಕು ಅಂಥೇಳಿ ಇವತ್ತು ಜನರಿಗೆ ಪಾಠವನ್ನು ಹೇಳ್ತಾ ಇದ್ದಾರೆ. ಸಬ್ಸಿಡಿ ತ್ಯಜಿಸಿ ಅಂತ ಒಂದು ಅಭಿಯಾನ ಶುರುವಾಯಿತು. ಪ್ರಧಾನಮಂತ್ರಿ ಅವರು ಪ್ರಥಮವಾಗಿ ನರೇಂದ್ರ ಮೋದಿ ಅಧಿಕಾರ ಬಂದಾಗ ನಾವು ಜನರಿಗೆ ಹೊರೆಯಾಗಬಾರ್ದು ಅಂತೇಳಿ ಮನಮೋಹನ್ ಸಿಂಗ್ ಸರ್ಕಾರ ಗ್ಯಾಸ್ಗೆ ಸಬ್ಸಿಡಿಯನ್ನು ಕೊಟ್ಟು ಜನರಿಗೆ ಹೊರೆ ಆಗಬಾರ್ದು ನೋಡಿಕೊಂಡು ಬಂದಂಥದ್ದು ಇದು ಇತಿಹಾಸ. ಅಂಥ ಸಂದರ್ಭದಲ್ಲಿ ನೀವು ಗ್ಯಾಸ್ ಸಬ್ಸಿಡಿ ತ್ಯಜಿಸಿ ಅಂತ ಹೇಳಿದರು. ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸಹಿಸಿಕೊಳ್ಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋಟ್ ಅಮಾನ್ಯೀಕರಣ ಮೇಲೆ 50 ದಿನ ಕಷ್ಟ ಸಹಿಸಿ ಅಂತ ಮನವಿ ಮಾಡ್ತಾರೆ. ಕೋವಿಡ್ ಸಮಯದಲ್ಲಿ ತಾಳ್ಮೆ ಮತ್ತು ಆತ್ಮನಿರ್ಭರತೆಯ ಸಂದೇಶವನ್ನು ಕೊಡ್ತಾರೆ. ತೆರಿಗೆ ಮತ್ತು ದುಬಾರಿ ಬೆಲೆಗಳ ನಡುವೆ ರಾಷ್ಟ್ರ ಹಿತದ ಹೆಸರಿನಲ್ಲಿ ಸಹನೆ ಕೇಳಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಕೇಳಬೇಕಾಗಿದೆ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದವರು, ಅಚ್ಚೇ ದಿನ್ ಆನೆ ವಾಲೆ ಅಂತ ಹೇಳಿದವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದವರು, ನಾನು ಚೌಕಿದಾರ್ ಅಂತ ಹೇಳಿದರು, ಫ್ರೀ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದರು, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿದರು, ವಿಕಸಿತ ಭಾರತ ಅಂತ. ಇದು ದಿವಸಕ್ಕೆ ಒಂದೊಂದು ಒಳ್ಳೆಯ ಸ್ಲೋಗನನ್ನು ಹೇಳಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದನ್ನು ಇವತ್ತು ದೇಶದ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮತ್ತೆ ಜನರಿಗೆ ಹೇಳ್ತಾರೆ, ಇವತ್ತು ನೀವು ದೇಶದಲ್ಲಿ ಇವತ್ತು ನೀವು ಬಂಗಾರ ಬಳಸಬೇಡಿ, ಕೆಟ್ಟಿರೋದು ಕಡೆ ಆಯ್ತು, ಬಂಗಾರ ಉಪಯೋಗ ಮಾಡಬೇಡಿ. ನಿಮಗೆ ಗೊತ್ತಿದೆ ಕೆಲವು ದಿವಸ ಬಂಗಾರದ ಬೆಲೆ ಎಷ್ಟು ಮಟ್ಟಕ್ಕೆ ಇರ್ತಾ ಇದೆ. ದೇಶದ ಹೆಣ್ಣು ಮಕ್ಕಳಿಗೆ ಬಂಗಾರ ಒಂದು ಕಬ್ಬಿಣ ತುಂಡಲ್ಲ, ಅದು ಅವರ ಕನಸು, ಭಾವನೆ, ಭದ್ರತೆ, ಕುಟುಂಬದ ಗೌರವ, ಇದೆಲ್ಲ ಒಂದು ಸಂಕೇತವಾಗಿ ಬಹುಶಃ ಅವರ ಕಷ್ಟದ ದಿನಗಳಲ್ಲಿ ಆ ಬಂಗಾರ ಅವರಿಗೆ ರಕ್ಷಣೆ ಕೊಡ್ತದೆ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿದೆ, ಅವರ ಕಷ್ಟ ದಿವಸದಲ್ಲಿ ಬಂಗಾರ ಅವರ ರಕ್ಷಣೆಯನ್ನು ಕೊಡ್ತದೆ. ಹೆಣ್ಮಕ್ಕಳು ಜಾಗೃತಿಯಿಂದ ಬಂಗಾರವನ್ನು ಉಪಯೋಗ ಮಾಡ್ತಾರೆ, ಅದನ್ನು ಸರಿಯಾಗಿ ಅದನ್ನು ಕಷ್ಟ ದಿವಸದಲ್ಲಿ ಅದರಿಂದ ಆ ಕುಟುಂಬವನ್ನು ಪೋಷಣೆ ಮಾಡ್ತಕ್ಕಂಥ, ಅದಕ್ಕೆ ಇವರು ಸಂದೇಶ ಕೊಡ್ತಾರೆ, ಬಂಗಾರ ಉಪಯೋಗ ಮಾಡಿ. ಭಾರತ ಮಹಿಳೆಯರು ತಮ್ಮ ಮಕ್ಕಳನ್ನ ಎತ್ತು ಪ್ರೀತಿಸ್ತಾರೆ, ಅಷ್ಟೇ ಮಮತೆಯನ್ನು ತಮ್ಮ ಬಂಗಾರವನ್ನು ಕಾಪಾಡ್ತಾರೆ. ಈ ಸಂಕಷ್ಟದಲ್ಲಿ ಅದು ಅದಕ್ಕೆ ಸಹಾಯ ಆಗುತ್ತೆ ಅಂತ. ಇಂದು ಕೇಂದ್ರ ಸರ್ಕಾರ ನೀತಿಗಳು ಮಹಿಳೆಯರ ಭಾವನೆಗಳ ಮೇಲೆ ಹೊಡೆತ ನೀಡುತ್ತಿರುವಂಥ ಹೆಣ್ಮಕ್ಕಳ ಬಂಗಾರದ ತಾಲಿಯನ್ನು ಕೂಡ ಅವರ ರಾಜಕೀಯ ಪ್ರಚಾರಕ್ಕೆ ಬಳಸಿರ್ತಕ್ಕಂಥದ್ದು ತಾವು ಗಮನಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ತಾಯಿ ತನ್ನ ಮಗಳನ್ನು ಮದುವೆ ಮಾಡಿ ಕಳಿಸಿದಾಗ ಕೊಡುವ ತಾಲಿ ಅದು ಒಡವೆ, ಅದು ಕೇವಲ ಆಭರಣವಲ್ಲ, ಸಪ್ತಪದಿ ತುಳಿಯುವಾಗ ಕೊಡ್ತಕ್ಕಂಥ ಒಂದು ಸಂಕೇತ ಅದು ಅನ್ನುವಂಥದ್ದನ್ನು ಮೋದಿಜಿಯವರು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮೋದಿಯವರ ಹೇಳಿಕೆಯ ಮೇಲೆ ಏನಾಗಿದೆ ದೇಶದಲ್ಲಿ, ದೇಶದಲ್ಲಿ ಏನಾಯಿತು? ಷೇರು ಪೇಟೆ ತಲ್ಲಣಗೊಂಡಿದೆ. ಇವತ್ತು ಡಾಲರ್ನ ಮೌಲ್ಯ ಇವತ್ತು ಪರಾಕಾಷ್ಠೆಗೆ ಹೋಗಿದೆ. ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು,
ಡಾಲರ್ ಕುಸಿತ ಆಗ್ತಕ್ಕಂಥದ್ದು ನಮ್ಮ ದೇಶದ ಸ್ವಾಭಿಮಾನ ಕುಸಿತ ಆಗ್ತದೆ ಅಂತೇಳಿ. ಡಾಲರ್ಗೆ ಕುಸಿತ ಆದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಡಾಲರ್ ಕುಸಿತ ಆಗಿರ್ತಕ್ಕಂಥದ್ದು ನಮ್ಮ ದೇಶ ಸ್ವಾಭಿಮಾನ ಕುಸಿತ ಆಗ್ತಾ ಇದೆ ಅಂತ. ಇವತ್ತು ಏನಾಗ್ತಾ ಇದೆ? ಇವತ್ತು ಜಗತ್ತಿನ ಯುದ್ಧದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಮೇರಿಕ ಇಸ್ರೇಲ್ ಮತ್ತು ಇರಾನ್ನ ಮಧ್ಯೆ ನಡೀತಕ್ಕಂಥ ಯುದ್ಧದಲ್ಲಿ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಯುದ್ಧ ಆಗುವಂಥ ಪ್ರದೇಶದ ಅವರ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಆದರೆ ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ಬಹುಶಃ ಎಲ್ಲ ತ್ಯಾಗ ಮಾಡುವ ಹೊತ್ತಿಗೆ ಮೋದಿಜಿಯವರ ಅಧಿಕಾರವನ್ನೇ ತ್ಯಾಗ ಮಾಡಿದರೆ ದೇಶ ಜನರಿಗೆ ಸುಖ ಸಿಗುತ್ತದೆ ಅಂತ ಹೇಳಿದ್ರು ನನ್ನ ಒಂದು ಅಭಿಪ್ರಾಯ. ಅಷ್ಟರ ಮಟ್ಟಿಗೆ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಈ ಎಲ್ಲ ಹೇಳಿಕೆಯ ಮೇಲೆ, ದಿನಬಳಕೆ ವಸ್ತುಗಳ ಮೇಲೆ ಇವತ್ತು ಕೇವಲ ಒಂದು ವಾಣಿಜ್ಯ ಗ್ಯಾಸಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜಾಸ್ತಿ 900 ರೂಪಾಯಿ, 1000 ರೂಪಾಯಿ ಹತ್ರ ನಮ್ಮ ಬಾಟಾ ಶೂವಿನಾಗೆ ದರ ಹಾಕ್ತಕ್ಕ 999 ಲೆಕ್ಕ 1000 ರೂಪಾಯಿ ಜಾಸ್ತಿ ಮಾಡಿ, ಅದರ ಪರಿಣಾಮ ಕೇವಲ ಇಡೀ ದೈನಂದಿನ ಜೀವನ ಮಾಡ್ತಕ್ಕಂಥ ಮಧ್ಯಮ ವರ್ಗ ಜನರಿಗೆ ದಿನ ವಸ್ತುಗಳು ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಇವತ್ತು ಮೊತ್ತ ಸಂದೇಶ ನಮಗೆ ಕಂಪೆನಿಗಳು ಎಷ್ಟು ನಷ್ಟ ಮಾಡಲಿಕ್ಕೆ ಸಾಧ್ಯ ಇದೆ, ಕಂಪೆನಿಗಳ ಮೇಲೆ ಅನುಕಂಪ ನಮ್ಮ ಸರ್ಕಾರಕ್ಕಿದೆ. ಎಷ್ಟು ದಿವಸ ಅವರು ಅದನ್ನು ಭಾರವನ್ನು ಸಹಿಸಿಕೊಳ್ತಾರೆ ಅಂದರೆ ಅರ್ಥ ಏನಂದರೆ ಅವರ ಭಾರವನ್ನು ಜನರ ತಲೆಗೆ ಹಾಕಿ ಅಂತ ಹೇಳುವಂಥದ್ದು ಅವರ ಸಂದೇಶ. ಬಹುಶಃ ಅವರಿಗೆ ಉದ್ದೇಶ ಇರ್ಬೋದು. ಇವತ್ತು ನಮ್ಮ ದಿನನಿತ್ಯದ ಗ್ಯಾಸು, ಪೆಟ್ರೋಲು, ಡೀಸೆಲ್ನ ಮೇಲೆ ದರ ಜಾಸ್ತಿ ಮಾಡ್ತಕ್ಕಂಥ ಉದ್ದೇಶ ಇದೆ. ಇದು ಖಂಡಿತವಾಗಿ ನಮಗೆ ಶಾಪವಾಗಿ ಪರಿಣಮಿಸ್ತದೆ ಅಂತ ಹೇಳ್ತಕ್ಕಂಥದ್ದನ್ನು ಅರ್ಥ ಮಾಡಬೇಕಾದ್ದು. ಬಹುಶಃ ನಾವು ಎಲ್ಲರೂ ಜನತೆಗೆ ನಾನು ಹೇಳ್ತಕ್ಕಂಥದ್ದು, ಬಹುಶಃ ನಾವು ಪ್ರತಿ ಸಾರಿ ಮೂರ್ಖರಾಗುವುದು ಬೇಡ. ಒಂದು ಸಾರಿ ಒಬ್ಬನನ್ನು ಮೂರ್ಖರನ್ನಾಗಿ ಮಾಡ್ಬೋದು, ಒಂದು ಬಾರಿ ಎಲ್ಲರನ್ನು ಮೂರ್ಖ ಮಾಡಿಸ್ಬೋದು. ಎಲ್ಲ ಸಲ ಎಲ್ಲರನ್ನು ಮೂರ್ಖ ಮಾಡಿಸ್ಲಿಕ್ಕೆ ಆಗುವುದಿಲ್ಲ ಅನ್ನುವುದನ್ನು ಈ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಾಲರ್ ಮೂಲಕ ಪರ್ಚೇಸ್ ಮಾಡಬೇಕು ಎನ್ನುವ ಒಂದು ಕಾರಣದಿಂದ ಅದರ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ಒಂದು ಮನವಿ ಮಾಡಿದೆ. ಅಂದರೆ ಒಂದು ವರ್ಷದ ತನಕ ಮಾತ್ರ ಅವರ ರಿಕ್ವೆಸ್ಟ್, ಅಂದರೆ ಪರ್ಮನೆಂಟ್ ತೆಗೆದುಕೊಳ್ಬೇಡಿ ಅಂತಲ್ಲ. ಇದು ನಮ್ಮ ರೂಪಾಯಿಯ ಒಂದು ಮೌಲ್ಯವನ್ನು ಹೆಚ್ಚಿಸಲಿಕ್ಕೆ ಒಂದು ಪ್ರಯತ್ನ ಆಗ್ತದೆ ಎನ್ನುವಂಥದ್ದು ಒಂದು ಅಭಿಪ್ರಾಯ ಕೂಡ ಇದೆ. ಒಂದು ಎರಡನೇದು, ಇಂಥ ಮನವಿಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ಆಗಿದ್ದಂತ. ಒಂದು ಶಾಸ್ತ್ರೀಯವಾಗಿದ್ದಾಗ ಒಂದು ಹೊತ್ತಿನ ಊಟ ಬಿಡಿ ಎನ್ನುವಂತ ಒಂದು ಮನವಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತದೆ ಹೇಳುವ ಜೊತೆಯಲ್ಲಿ ಗ್ಯಾಸ್ಗೆ ಸಬ್ಸಿಡಿಯನ್ನ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಜನರಿಗೆ ಹೊರೆ ಆಗಬಾರ್ದು ಅಂತೇಳಿ ಅದೇ ಮಾತನ್ನ ಕಡೆಯ ನಿಮಿಷ ಉಳಿಸ್ಕೊಂಡು ಬಂದ ಸರ್ಕಾರ. ಆದರೆ BJP ಸರ್ಕಾರ ಬಂದ ಮೇಲೆ ಆ ಸಬ್ಸಿಡಿ ರದ್ದು ಮಾಡಿತು. ಇವತ್ತು ರೈಲ್ವೆ ಪ್ರಯಾಣ ಮಾಡ್ತಕ್ಕಂಥ ಸೀನಿಯರ್ ಸಿಟಿಸನ್ಗೆ ಸಬ್ಸಿಡಿ ಕೊಟ್ಟು ರೈಲಲ್ಲಿ ಹೋಗ್ತಕ್ಕಂಥದ್ದಾಯಿತು. ಇವರ ಸರ್ಕಾರ ಬಂದು ಅದನ್ನು ರದ್ದು ಮಾಡಿತು. ಬಹುಶಃ ನಾವು ಭಾಷಣ ಮಾಡಲಿಕ್ಕೆ ಭಾರಿ ಸುಲಭ ಇದೆ, ಅದನ್ನು ಅನುಷ್ಠಾನ ಮಾಡುವಂಥದ್ದು ಭಾಳ ಕಠಿಣ ಇದೆ. ಕಾಂಗ್ರೆಸ್ ಸರ್ಕಾರ ಕಷ್ಟವನ್ನು ಇವತ್ತು ಬಾಂಡ್ ಮಾಡಿರ್ತಕ್ಕಂಥದ್ದು, ಪೆಟ್ರೋಲ್ ಡೀಸೆಲ್ ಬಾಂಡ್ ಯಾಕೆ ಮಾಡಿರ್ತಕ್ಕಂಥದ್ದು, ದರ ಕಡಿಮೆ ಆಗಬೇಕು. ಆ ಬಾಂಡನ್ನು ಮರುಪಾವತಿ ಮಾಡುವಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾಸ್ತಿ ಬಾಂಡನ್ನು ಮರುಪಾವತಿ ಮಾಡಿದೆ ಅಂತಕ್ಕಂಥ ಇತಿಹಾಸವನ್ನು ನಾವು ಅರ್ಥ ಮಾಡಬೇಕು. ಬಾಂಡ್ ಯಾಕೆ ಮಾಡಿದೆ ಅಂತ ಹೇಳಿದರೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಆಗಿ, ಸಬ್ಸಿಡಿ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ ಗ್ಯಾಸಿನ ದರ ಕಡಿಮೆ ಆಗಬೇಕು ಅಂತ. ಇದು ಜನಹಿತದ ಕಾರ್ಯಕ್ರಮ. ಇವರು ಜನಹಿತವನ್ನು ಬಯಸುವುದಿಲ್ಲ, ಅವರ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರ ಯಾವತ್ತೂ ಕೂಡ ಬಂಡವಾಳಶಾಹಿಗಳ ಶ್ರೀಮಂತರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಶ್ರೀಮಂತರ ಜೇಬಿಗೆ ಕೈ ಹಾಕಿ ಬಡವರ
ಜೇಬಿಗೆ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತದೆ. ಇವರು ಬಡವರ ಜೇಬಿ ಕೈ ಹಾಕಿ ಶ್ರೀಮಂತರ ಕಿಸೆಗೆ ಆಗ್ತಕ್ಕಂಥ ಕಾರ್ಯಕ್ರಮ ಯಾವುದು ಅಲ್ಲ, ಯಾವುದು ಹೌದು ಎಲ್ಲವೂ ಬಹುಶಃ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಇವರು ಕೆಲವು ಜನ ಪೂಜಿಗಾರ ಬಂಡವಾಳಶಾಹಿಗಳು, ಅವರ ರಕ್ಷಣೆಗೆ ಮಾತ್ರ ಇರುತ್ತೆ ಸರ್ಕಾರ, ಅವರ ಏಜೆಂಟರಾಗಿ ವರ್ತನೆ ಮಾಡ್ತಾ ಇದೆ. ಇವತ್ತು ಪೆಟ್ರೋಲ್ ಕಂಪನಿಗಳಿಗೆ ನಷ್ಟ ಆಗ್ತದೆ ಅಂದರೆ ಅವ್ರದ್ದು ಅಲ್ಲೂ ಯಾವುದು ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಪೆಟ್ರೋಲ್ ಕಂಪನಿಗಳಿಗೆ ನಷ್ಟ ಆಗ್ತದೆ. ಎಷ್ಟು ದಿವಸ ನಷ್ಟ ಸಹಿಸ್ತಾರೆ? ಇದು ಅಲ್ಲ ಮಾತು, ಆ ಮಾತೇ ಆಡಬಾರ್ದು. ಜನರಿಗೆ ಕಷ್ಟ ಆಗ್ತದೆ, ಅದಕ್ಕೆ ನಾವು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಅಂತ ಹೇಳ್ಬೇಕು. ಮಾಧ್ಯಮ ಸ್ನೇಹಿತರು, ನಿಮಗೂ ಕೂಡ ನೀವೊಂದು ಮಧ್ಯಮ ವರ್ಗದ ಮಂದಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಕಷ್ಟ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡಿಕೊಳ್ಳಿ. ಆದರೆ ಇದನ್ನೆಲ್ಲ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಹೇಳಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಹಾಕಿದೆ, ಯಾವತ್ತೂ ಕೂಡ ಬಡವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಮಾಡಲಿಲ್ಲ. ಅದು ಯಾವುದೇ ವಿಚಾರವನ್ನೇ ನಾನು ಹೇಳಬೇಕಾದ್ರೆ ಸುಮಾರು ವಿಚಾರ ಹೇಳಬೇಕು. ಆಹಾರ ಭದ್ರತಾ ಕಾಯ್ದೆ ಇರ್ಬೋದು, ಭೂ ಮಸೂದೆ ಕಾಯ್ದೆ ಇರ್ಬೋದು, ಋಣ ಪರಿಹಾರ ಕಾಯ್ದೆ ಇರ್ಬೋದು, ಜೀತ ಭದ್ರತೆ ಕಾಯ್ದೆ ಇರ್ಬೋದು, ಬಡವರಿಗೆ ನಿವೇಶ ಕೊಡ್ತಕ್ಕಂಥ, ಬಡವರಿಗೆ ಮನೆ ಕೊಡ್ತಕ್ಕಂಥ, ಬಡವರಿಗೆ ವಿಧವಾ ಮಾಸಾಸ ಓಲ್ಡ್ ಏಜ್ ಪೆನ್ಷನ್ ಅಂಗವಿಕಲ ಮಾಸಾಸ ಕೊಡ್ತಕ್ಕಂಥ, ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು, ರೈತರಿಗೆ ಧರ್ಮಾತ ಡೀಸೆಲ್ ಈ ಎಲೆಕ್ಟ್ರಿಕಲ್ ಫ್ರೀ ಕೊಡ್ತಕ್ಕಂಥ ಎಲ್ಲ ಸುಮಾರು 1 ಗಂಟೆ ನಾನು ಮಾತಾಡ್ತೇನೆ. ಕಾಂಗ್ರೆಸ್ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಆಹಾರದ ಇವತ್ತು ಶಿಕ್ಷಣದ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಹಕ್ಕ, ಅದಕ್ಕೆ ಕೂಡ ಕಣ್ಣ ಹಾಕ್ತಕ್ಕಂಥ ಪ್ರಯತ್ನ. ಬಹುಶಃ ನಾವು ಏನೋ ಒಂದು ಹೆಸರು ಬದಲಾಯಿಸಿ ಅದಕ್ಕೆ ಇನ್ನೂ ಕೂಡ ಅದು ತೀರ್ಮಾನ ಆಗಿಲ್ಲ. ಇವತ್ತು ಯಾವುದೇ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲ. 15th ಫೈನಾನ್ಸಲ್ಲಿ ದುಡ್ಡು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ, ಕಳೆದ ವರ್ಷದ ಬಿಡುಗಡೆ ಮಾಡಿಲ್ಲ, ಈ ವರ್ಷದ ಅವರ ಪ್ಲಾನಿಂಗಲ್ಲಿಲ್ಲ. 15th ಫೈನಾನ್ಸ್ ಪ್ಲಾನಿಂಗಲ್ಲಿ ಶುರುವಾಗಿಲ್ಲ, ಕಳೆದ ಸಾರಿ ದುಡ್ಡು ಬಂದಿಲ್ಲ. ಮಹಾತ್ಮ ಗಾಂಧಿ ಉದ್ಯೋಗ ಪ್ಲಾನಿಂಗ್ ಇನ್ನೂ ಸೇರ್ಪಡೆ ಆಗಿಲ್ಲ. EVG ರಾಮ್ಜಿ ಕಾರ್ಯಕ್ರಮ ಇನ್ನೂ ಯಾವ ಪಂಚಾಯತಿ ಹೋಗಿ ನೀವು ಕೇಳಿ, ನೀವು ಪ್ಲಾನಿಂಗ್ ಆಗಿದೆ ಅಂತೇಳಿ. ಅವ್ರು ಹೌದು ಅಂತ ಹೇಳಿದ್ರೆ ನಾನು ರಾಜ್ಯಕ್ಕೆ ನಿವೃತ್ತಿ ಆಗ್ತೇನೆ. ಇದು ಬಹುಶಃ ದೊಡ್ಡ ಸ್ಥಳದಲ್ಲಿ ಮಾತಾಡ್ತಕ್ಕಂಥ ವಿಚಾರ ಹೌದಾಗಿದ್ರು ಕೂಡ ನಾನು ಸಣ್ಣ ವ್ಯಕ್ತಿಯಾಗಿ ನಿಮಗೆ ಮಾತಾಡ್ತಿದ್ದೇನೆ. ಇದು ದೇಶ ಸಮಸ್ಯೆ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಕೂಡ ಬುದ್ಧಿಜೀವಿ ವರ್ಗಕ್ಕೆ ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರು ಅಂತ ಹೇಳಿದರೆ ಹೆಚ್ಚು ತಿಳಿದವರು ಅಂತ ನನ್ನ ಲೆಕ್ಕಾಚಾರ. ನಿಮಗೆ ಅರ್ಥ ಆಗ್ತಾ ಇದ್ದರೆ ನಾನು ಈ ಮಾತನ್ನು ಹೇಳ್ತೇನೆ. ನಮಸ್ಕಾರ.